ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಇದೇ ನಮ್ಮ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಹಾಗೆ ಕೇತುಗ್ರಸ್ತ ಗ್ರಹಣ ಇರ್ತಕ್ಕಂಥದ್ದು. ಕೇತುಗ್ರಸ್ತ ತಗೊಳ್ಬೇಕು ನಾವು. ಭಾರತದಲ್ಲಿ ಗ್ರಹಣ ಗೋಚಾರ ಇಲ್ಲ, ಆದರೂ ಕೂಡ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಗ್ರಹಣ ನಡೆದಾಗ ನಮಗೆ ಅನೇಕ ನಮ್ಮ ನಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ, ಋಣಾತ್ಮಕ ಶಕ್ತಿ ಆಗಿರ್ತಕ್ಕಂಥದ್ದು ಮತ್ತೆ ಈ ಒಂದು ದೈವ ರೀತಿಯಲ್ಲಿ ಇಂಪ್ರೂವ್ ಮಾಡೋಕ್ಕೆ 2 ವಿಶೇಷವಾಗಿರ್ತಕ್ಕಂಥ ಸಮಯ ಬಂದಿದೆ. ಮೊದಲನೇದು ಅಮಾವಾಸ್ಯೆ, ಅದರಲ್ಲಿ ವಿಶೇಷವಾಗಿ ಸರ್ವ ಪಿತೃ ಮಹಾಲಯ ಅಮಾವಾಸ್ಯೆ, ಭಾದ್ರಪದ ಮಾಸದ ಕೊನೆಯ ಒಂದು ವಿಚಾರದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಆಶ್ವೇಜ ಮಾಸ ಶುರು ಆಗುತ್ತೆ, ನಮ್ಮ ನವರಾತ್ರಿ ಶುರು ಆಗ್ತಕ್ಕಂಥದ್ದು ಗುರುವಾರದಿಂದ. ಪಿತೃಗಳಿಗೆ ಒಂದು ಸಪರೇಟ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಮಾಸ, ಆ ಮಾಸದಲ್ಲಿ ಪಕ್ಷ. ಈ ಪಕ್ಷದಲ್ಲಿ ಯಮಲೋಕ ಓಪನ್ ಆಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ, ಅಥವಾ ಪಿತೃಲೋಕ ಓಪನ್ ಆಗಿರುತ್ತೆ, ಪಿತೃಲೋಕ ಓಪನ್ ಆಗಿರುತ್ತೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ಏನಕ್ಕೆ ಅಂತಂದ್ರೆ ನಾವೀಗ ದಕ್ಷಿಣಾಯನದಲ್ಲಿ ಇದೀವಿ. ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ವಿಚಾರಗಳನ್ನ ನಾವಿನ್ನೂ ಕಂಡುಹಿಡಿದಿಲ್ಲ. ಕೆಳಗಡೆ 7 ಲೋಕಗಳು, ಮೇಲ್ಗಡೆ 7 ಲೋಕಗಳು ಇರತಕ್ಕಂಥದ್ದು. ಈ ನಮ್ಮ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಅಂತ ಹೇಳ್ತೀವಿ. ಅದರಲ್ಲಿ ಪಿತೃಲೋಕ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಟ್ರಾನ್ಸಿಷನ್ ಲೋಕ ಅಂತ ಕರೀತಾರೆ ಅದನ್ನ. ಇಟ್ ಇಸ್ ನೋನ್ ಆಸ್ ಎ ಟ್ರಾನ್ಸಿಷನ್ ಲೋಕ. ವಾಟ್ ಈಸ್ ಟ್ರಾನ್ಸಿಷನ್ ಅಂತಂದ್ರೆ, ನಾವು ಫಾರ್ ಎಕ್ಸಾಂಪಲ್ ಭಾರತದಿಂದ ನಾವು ಅಮೆರಿಕಕ್ಕೆ ಹೋಗ್ಬೇಕು. ಅವಾಗ ಆ ಫ್ಲೈಟ್ ಒಂದು ಕಡೆ ಸ್ಟಾಪ್ ಮಾಡುತ್ತೆ, ವಾಯಾ ಅಂತ ಹೇಳ್ತೀವಿ, ವಾಯಾ ಟುವರ್ಡ್ಸ್ ಇಟ್. ಕೆಲವೊಂದ್ಸತಿ ಅದು ದುಬೈಯಲ್ಲಿ ಶಿಫ್ಟ್ ಓವರ್ ಆಗ್ಬೋದು, ಅಥವಾ UK ಶಿಫ್ಟ್ ಓವರ್ ಆಗ್ಬೋದು, ಫ್ರಾಂಕ್ಫರ್ಟ್ ಅಲ್ಲಿ ಶಿಫ್ಟ್ ಓವರ್ ಆಗ್ಬೋದು, ಎಲ್ಲರೂ ಒಂದು ಕಡೆ. ಆ ವಯ ಅಂತಕ್ಕಂಥದ್ದು ಒಂದು ನೆಕ್ಸ್ಟ್ ಡೆಸ್ಟಿನೇಷನ್ ಒಂದು ಟ್ರಾನ್ಸ್ಫರ್ ಆಗಕ್ಕೆ ಸ್ಟಾಪ್ ಓವರ್ ಅಂತ ಕರಿತೀವಿ ಅದಕ್ಕೆ. ಇಟ್ ಈಸ್ ಎ ಸ್ಟಾಪ್ ಓವರ್. ಪಿತೃಲೋಕ ಇಸ್ ಎ ಸ್ಟಾಪ್ ಓವರ್ ಫಾರ್ ದಿ ನೆಕ್ಸ್ಟ್ ಲೋಕ. ನಮ್ಮ ಎಲ್ಲಾ ಫೋರ್ ಫಾದರ್ಸು, ನಾವು ಕೂಡ ಮುಂದೆ ಇಲ್ಲಿರೋರ್ಗು ಇದ್ದು ಮುಂದೆ ಇಲ್ಲಿಂದ ಹೋದ್ಮೇಲೆ ಮೊದಲು ವಿ ಹ್ಯಾವ್ ಟು ರಿಪೋರ್ಟ್ ಟು ಪಿತೃಲೋಕ. ನಾವು ಮಾಡಿರ್ತಕ್ಕಂಥ ಎಲ್ಲ ಫೈಲ್ಸ್ ತಗೊಂಡು ಕೊಡ್ಬೇಕು ಅವ್ರಿಗೆ. ದಿಸ್ ಇಸ್ ವಾಟ್ ವಿ ಡಿಡ್ ಹಿಯರ್, ಭಾರತದಲ್ಲಿ ಅಥವಾ ಈ ಭೂಮಿಲಿ ಇದನ್ನೇ ನಾವು ಮಾಡಿದ್ದು, ತಗೊಳ್ಳಿ ಸರ್ ನಮ್ಮ ಫೈಲ್, ಗುಡ್ ಅಂಡ್ ಬ್ಯಾಡ್ ಅದ್ರೊಳಗಡೆ ಇದೆ, ಅಲೋಕೇಶನ್ ಮಾಡಿ ಸರ್, ನೆಕ್ಸ್ಟ್ ಲೋಕ ಕೊಡಿ. ಈ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್, ಈ ಸೈಕಲ್ಸ್ಗೆ ಫೈಲ್ ಮೇಂಟೆನೆನ್ಸು ಅಥವಾ ಸರ್ವರ್ ಅಂತ ನಾವೇನ್ ಕರಿತೀವಿ, ದಿ ಸ್ಟೋರ್ ಹೌಸ್ ಅಂತ ನಾವೇನ್ ಕರಿತೀವಿ, ಅದು ಪಿತೃಲೋಕದಲ್ಲಿ ಇದೆ ಅಂತ ಹೇಳಿ ನಮ್ಮ ಶಾಸ್ತ್ರ ಹೇಳುತ್ತೆ. ಇವತ್ತು ಎಲ್ಲಾ ಪಿತೃಗಳ ಡೇಟಾ ಹಾಗೆ ಸರ್ವರ್ಸ್ ಪಿತೃಲೋಕದಲ್ಲಿ ಸಿಗುತ್ತೆ. ನಮಗೆ 12 ಜನರೇಷನ್ಸ್ ವರೆಗೂ ಮಾತ್ರನೇ ನಮ್ಮ ಒಂದು ಶ್ರಾದ್ದ ಅಂತ ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. 12 ಜನರೇಷನ್ಸ್, ಓನ್ಲಿ ಫಾರ್ 12 ಜನರೇಷನ್ಸ್. ಬಿಯಾಂಡ್ 12 ಜನರೇಷನ್ಸ್ ನಮಗೆ ಆ ಕಾನ್ಶಿಯಸ್ ಕಮ್ಮಿ ಆಗ್ಬಿಡುತ್ತೆ. ವಿಲ್ ಹ್ಯಾವ್ ಕಾನ್ಶಿಯಸ್ ಫಾರ್ 12 ಜನರೇಷನ್ಸ್ ಓನ್ಲಿ. ಅಂದ್ರೆ ಹೆರಿಡಿಟರಿ ಅಂತ ನಾವು ತಗೊಂಡ್ರೆ, ಆ ಹೆರಿಡಿಟರಿ ಪಾಸ್ ಆಗೋದೇ
12 ಜನರೇಷನ್ಸು. ಅದರಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿ ಪಾಸ್ ಆಗ್ತಕ್ಕಂಥದ್ದು 3 ಜನರೇಷನ್. ತಂದೆ, ಅವರ ತಂದೆ ಅಂದರೆ ತಾತ, ಅವರ ತಂದೆ ಅಂದರೆ ಮುತ್ತಾತ. ಅಲ್ಲಿ ಕ್ಯಾರಿ ಆಗ್ತಕ್ಕಂಥ DNA ನಮಗೂ ಹರಿತಾ ಇರುತ್ತೆ. ಆ 3 ಪಿತೃಗಳು ಅಂತ ನಾವೇನು ಕರಿತೀವಿ, 3 ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಅಲ್ಲಿ ಪಿಂಡ ಪ್ರದಾನ ಮಾಡಬೇಕಾದ್ರೆ 3ಕ್ಕೆ ವಿಶೇಷವಾಗಿ ಮಾಡ್ತಾರೆ. ಕೆಲವರು 12 ಮಾಡ್ತಾರೆ, ಕೆಲವರು ಎಲ್ಲಾರ್ದು ಸೇರಿ ನಮ್ಮ ಬಳಗ ಎಲ್ಲ ಸೇರಿ ಅಂತ ಹೇಳಿ ಬೇರೆ ಬೇರೆ ಪಿಂಡ ಪ್ರದಾನ ಮಾಡ್ತಾರೆ. ಸೊ ಇಂಥ ವಿಶೇಷವಾಗಿರ್ತಕ್ಕಂಥ ದಿವಸ 2ನೇ ತಾರೀಕು ಅಕ್ಟೋಬರ್. ಅದರಲ್ಲಿ ವಿಶೇಷ ಏನು ಅಂತಂದ್ರೆ, ಈ ಒಂದು ತರ್ಪಣ ಮತ್ತೆ ಪಿಂಡ ಪ್ರದಾನ ಮಧ್ಯಾಹ್ನ ಮಾಡ್ತಕ್ಕಂಥದ್ದು ವಿಶೇಷ. ಪಿತೃಲೋಕಕ್ಕೆ ಹಾಗೆ ರಾಹುಕೇತುಗಳಿಗೆ ಬಹಳ ಸಂಬಂಧ ಇದೆ. ಪಿತೃಲೋಕ ಅಂಡ್ ರಾಹುಕೇತು ಹ್ಯಾಸ್ ಗಾಟ್ ಲಾಟ್ ಆಫ್ ಇಂಟರ್ ಕನೆಕ್ಟಿವಿಟಿ. DNA, ನೀವೇನಾದ್ರು DNA ಸ್ಟ್ರಕ್ಚರ್ ನೋಡಿದ್ರೆ, ಅದರಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ನೋಡಿದ್ರೆ ಹಾವಿನ ಶೇಪಲ್ಲಿ ಇರುತ್ತೆ. ಬ್ರಿಡ್ಜ್ ವಿತ್ 1 ಆಸಿಡ್, ನ್ಯೂಕ್ಲಿಯರ್ ಆಸಿಡ್. 10,000 ವರ್ಷ ಅಲ್ಲ, 20,000 ವರ್ಷ ಅಲ್ಲ, 1,00,000 ವರ್ಷ ಹಿಂದೆ ಹೋದ್ರೂ ಕೂಡ ಯಾರು ತೀರೋಗಿದ್ರೆ ಅವ್ರಿಗೊಂದು ಕೂದಲು ಸಾಕು DNA ಯಾವುದು ಅಂತ ಹೇಳಕ್ಕೆ. ಒಂದು ಕೂದಲು ಸಾಕು. ಈಗಿರೋ ಯಾರ್ದಾರು DNA ಸೇಮ್ ಮ್ಯಾಚ್ ಆದ್ರೆ, ನಿಮ್ಮ ತಾತ 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 ಅಲ್ಲಿ ಮುತ್ತಾತ, ಅವ್ರ ತಾತ ಅವ್ರ ತಾತ ಅವ್ರ ತಾತ ಮ್ಯಾಚ್ ಮಾಡ್ಬೋದು. ವಿ ಕ್ಯಾನ್ ಮ್ಯಾಚ್ DNA. ಕಾಮನ್ DNAs ಬಂದಾಗ ಬರ್ತಕ್ಕಂಥದ್ದು 46 DNAs ಬರುತ್ತೆ. 46 ಅಲ್ಲಿ 1 ಬಂದಾಗ ಆ ಕ್ಲಾನಲ್ಲಿ ನಾವಿದ್ದೀವಿ, ಆ ಲೈನಲ್ಲಿ ನಾವಿದ್ದೀವಿ, ಆ ಹೈರಾರ್ಕಿಲ್ ನಾವಿದ್ದೀವಿ. ವಿ ಆರ್ ಇನ್ ದಟ್ ಹೈರಾರ್ಕಿ. ಸೊ ಈ ಹೈರಾರ್ಕಿನ ನಾವು ಯಾವಾಗಲೂ ಕೂಡ ಇಂಟ್ಯಾಕ್ಟ್ ಇಡಬೇಕು, ವಿಚ್ ಇಸ್ ರನ್ ಥ್ರೂ. ಅವಾಗ ಆ ಒಂದು DNA ಹೈರಾರ್ಕಿ ಆರೋಗ್ಯವಾಗಿದ್ರೆ ಮುಂದಿನ ನಮ್ಮ ಪೀಳಿಗೆ ಕೂಡ ಆರೋಗ್ಯವಾಗಿರುತ್ತೆ. ಅದಕ್ಕೆ ಕ್ರಾಸ್ DNA ನಾವು ಮಾಡಲ್ಲ, DNAಗಳನ್ನ ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಲ್ಲ. ಅದು ಎಸ್ಪೆಷಲಿ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಅವ್ರ ಜೊತೆ ಕ್ರಾಸ್ ಮಾಡಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿಸ್ ಹೆರಿಡಿಟರಿ ಸಿಸ್ಟಮ್. ಸೊ ಮಧ್ಯಾಹ್ನ ಬಹಳ ವಿಶೇಷವಾಗಿ ಒಂದು 12ರಿಂದ 1 ಒಳಗಡೆ ರಾಹುಕಾಲ ಟೈಮ್ ಬುಧವಾರ ಇರ್ತಕ್ಕಂಥದ್ದು. 12:10 ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಬೆಂಗಳೂರು ಕಾಲಮಾನಕ್ಕೆ ತಗೊಳ್ತಾ ಇದ್ದೀನಿ. 12:10 ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಪಿತೃದೋಷ ನಿವಾರಣೆ ಆಗುತ್ತೆ, ಪಿತೃಗಳ ಆಶೀರ್ವಾದ ಬರುತ್ತೆ, ಪಿತೃಗಳು ಡೈರೆಕ್ಟ್ ಮಾಡ್ತಾರೆ. ದೇ ಆರ್ ಆಲ್ ಈಕ್ವಲೆಂಟ್ ಟು ದಿ ಪ್ಲಾನೆಟರಿ ಪೊಸಿಷನ್ಸ್. ನವಗ್ರಹಗಳು ಅಂತ ನಾವೇನು ಹೇಳ್ತೀವಿ, ನಮ್ಮನ್ನ ಅಗಲಿರ್ತಕ್ಕಂಥ ಡಿಪಾರ್ಟೆಡ್ ಸೋಲ್ಸ್ ಆಗಿರ್ತಕ್ಕಂಥ ನಮ್ಮ ಪಿತೃಗಳು, ದೇ ಆರ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು ದಿ ಪ್ಲಾನೆಟರಿ ಲೆವೆಲ್ಸ್. ಯಾಕಂದ್ರೆ ಆಯಾ ಒಂದು ಸ್ಟೇಜ್ಗೆ ಹೋಗಿರ್ತಾರೆ. ಅವರು ಮಾಡಿರ್ತಕ್ಕಂಥ ಕರ್ಮಗಳು ಅಲ್ಲಿಂದ ಎಲ್ಲಿ ಮೂವ್ ಆಗ್ತಾರೋ ಅಲ್ಲಿ ಮೂವ್ ಆಗ್ತಾರೋ, ಬಟ್ ಅವರ ಕುರುಹಗಳು ಪಿತೃಲೋಕದಲ್ಲಿ ಇರುತ್ತೆ. ಕುರುಹುಗಳು ಅಂತ ಹೇಳ್ತೀವಿ. ದ ಟ್ರೇಸಸ್, ಆ ಟ್ರೇಸಸ್ ವಿಲ್ ಡೇಟ್ ಬ್ಯಾಕ್. ಆಮೇಲೆ ಅವರ ಕರ್ಮ ನೆಕ್ಸ್ಟ್ ಯಾವುದಕ್ಕೆ ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾರೋ ಅಥವಾ ಪಾತಾಳಕ್ಕೆ ಹೋಗ್ತಾರೋ, ಮೇಲಿರ್ತಕ್ಕಂಥ ಮಹಾಲೋಕ, ತಪಲೋಕ, ಸತ್ಯಲೋಕಕ್ಕೆ ಹೋಗ್ತಾರೋ, ದಟ್ ನೋಬಡಿ ನೋಸ್. ಲಿಮಿಟೆಡ್ ಆಕ್ಸೆಸ್ ನಮ್ಮ ನಾಲೆಜ್ ಇರೋದು. ನಮ್ಮ ಋಷಿಮುನಿ ಕೊಟ್ಟಿರೋದು ಟ್ರೈ ಮಾಡಿ, ಟೆಸ್ಟ್ ಮಾಡಿ, ಆಲೋಚನೆ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೆರಿಮೆಂಟ್ ಎರಡೂ ಮಾಡಿ ಆ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸೋಲ್ ಟ್ರಾವೆಲ್ಸ್ ಟು ಡಿಫರೆಂಟ್ ಆಸ್ಟ್ರಲ್ ಪ್ಲೇನ್ಸ್ ಅಂತ ಹಾಕ್ತಾರೆ. ಆಸ್ಟ್ರಲ್ ಪ್ಲೇನ್ಸ್ ಅಲ್ಲಿ ಹೋದಾಗ ಒಂದು ಬಾಡಿಗೆ ಅಕ್ವೈರ್ ಆಗುತ್ತೆ. ಆ ಬಾಡಿಗೆ ಅಕ್ವೈರ್ ಆದಾಗ ಇಟ್ ಸರ್ಚಸ್, ಇಂತಿಂಥ ಬಾಡಿ, ಇಂತಿಂಥ DNA ಇಂತಿಂಥದ್ರಲ್ಲೇ ಬರಬೇಕು. ಹೆರಿಡಿಟಿನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಅದರಲ್ಲಿ ಕಾಂಪ್ಲೆಕ್ಸ್, ಆಕ್ಚುಲಿ ನಾನು ಹೇಳೋದು ಬರ್ತ್ ರೀಬರ್ತ್ ಸೈಕಲ್ ಆಫ್ ಬರ್ತ್ ವೆರಿ ಕಾಂಪ್ಲೆಕ್ಸ್ ಪ್ರೋಸೆಸ್. ಆಕ್ಚುಲಿ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರೋದು ವೆರಿ ಕಾಂಪ್ಲೆಕ್ಸ್ ಅಂಡರ್ಸ್ಟ್ಯಾಂಡಿಂಗು. ಬಟ್ ಆದರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥವರು ಸೂರ್ಯನ ಪುತ್ರ ಯಮರಾಜ. ಸೊ ಎಷ್ಟು ನಮಗೆ ಸೂರ್ಯನ ಅವಶ್ಯಕತೆ ಇದೆಯೋ ಅವ್ರ ಪುತ್ರಂದು ಅವಶ್ಯಕತೆ ಅದೇ ಇದೆ. ಯಮರಾಜ ಇಸ್ ದಿ ಡಿಸ್ಟ್ರಿಬ್ಯೂಟರ್ ಆಫ್ ದಿ ಕರ್ಮಾಸ್, ಡಿಸ್ಟ್ರಿಬ್ಯೂಟರ್ ಆಫ್ ದಿ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ಸೊ ನಾವು ಅದರಲ್ಲಿ ಒಂದು ಪಾಲಾಗಿದ್ದೀವಿ. ನಾವು ಆ DNA ಇಂದ ಬಂದಿದ್ದೀವಿ. ನಾವು ಆ ಒಂದು
ಪಿತೃಗಳ ಆಶೀರ್ವಾದದಿಂದ ಬಂದಿದ್ದೀವಿ, ಅವರ DNA ಇಂದ ಬಂದಿದ್ದೀವಿ, ಅವರ ಹೆರಿಡಿಟರಿಯಿಂದ ಬಂದಿದ್ದೀವಿ. ಯಾರು ಸದ್ಯಕ್ಕೆ ತಂದೆ ಇಲ್ಲದೆ ಇರ್ತಕ್ಕಂಥವ್ರು, ತಂದೆ ಇರೋರು ಮಾಡಂಗಿಲ್ಲ, ಇದು ತಂದೆ ಇಲ್ಲದೆ ಇರ್ತಕ್ಕಂಥವ್ರು, ತಂದೆ ಪಾಯಿಂಟ್ ಮಾಡ್ಕೊಳ್ಳಿ, ತಂದೆ. ನಾನು ಈಗ ಸ್ಕ್ರೀನ್ ಮೇಲೆ ಹಾಕ್ತಕ್ಕಂಥ ಮಂತ್ರನ 108 ಬಾರಿ ಬುಧವಾರ 12 ಗಂಟೆ ಆದ ನಂತರ, 12:10 12 ಗಂಟೆ ಆದ ನಂತರ, ಇದು ಭಾರತದ ಕಾಲಮಾನಕ್ಕೆ ಹೇಳ್ತಾ ಇದ್ದೀನಿ, ಒಂದು 108 ಟೈಮ್ಸ್ ಹೇಳಿದ್ರೆ ಅಲ್ಲಿಂದ ಬಂದಿರತಕ್ಕಂಥ ಒಂದು ನೆಗೆಟಿವಿಟಿ ಹೋಗಿ ಅವರ ಪಾಸಿಟಿವಿಟಿ ನಮಗೆ ಹೆಚ್ಚಾಗುತ್ತೆ. ಬಿಕಾಸ್ ಸಾಮಾನ್ಯ ಮಾತಾಡ್ತಾರೆ, ಯಾರದಪ್ಪ ರಕ್ತ ಹರಿತಾರೆ, ತಂದೆ ರಕ್ತ ಹರಿತಾ ಇರೋದು, ತಾಯಿ ರಕ್ತ, ತಂದೆ ರಕ್ತ, X ಕ್ರೋಮೋಸೋಮ್ಸ್ ಅಂಡ್ Y ಕ್ರೋಮೋಸೋಮ್ಸ್ ಆಫ್ ಮೈ ಫಾದರ್ ಮದರ್ ಆರ್ ರನ್ನಿಂಗ್ ಥ್ರೂ ಮೈ ಬ್ಲಡ್ ಹೇಳ್ತಾರೆ. ಆ ಒಂದು ನಾವು ಮಾಡ್ತಕ್ಕಂಥ ಈ ಮಂತ್ರ ನಮಗೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ರಿಮೋಟ್ ಕಂಟ್ರೋಲ್ ತರ ಕನೆಕ್ಟ್ ಇರುತ್ತೆ. ಫಾದರ್ಗೆ, 4 ಫಾದರ್ಸ್ಗೆಲ್ಲ ಕನೆಕ್ಟ್ ಇದ್ದೇ ಇರುತ್ತೆ. ಬಂಧನ ಬಿಡೋದಿಲ್ಲ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಮಕ್ಕಳು ಹುಟ್ಟಿದಾಗ ನೋಡಕ್ ಏನೋ ಒಂಥರ ತಾತನ ತರನೇ ಇದ್ದಾರೆ, ನೋಡಕ್ ಏನೋ ಒಂಥರ ಅಜ್ಜಿ ತರನೇ ಇದ್ದಾರೆ, ನೋಡಕ್ ಒಂದ್ ಸ್ವಲ್ಪ ಮುತ್ತಾತನ ತರ ಇದ್ದಾರೆ. ವಿ ಕ್ಯಾರಿ ದೇರ್ ಜೀನ್ಸ್, ವಿ ಕ್ಯಾರಿ ದೇರ್ DNA, ಬಂದೇ ಬರುತ್ತೆ. ಇಲ್ಲ ಅಂದ್ರೆ ನಾನು ಹೆಂಗಿದ್ರು ಹಂಗೆ ಬರಬೇಕು, ಅಥವಾ ಒಂದು ಹೆಂಡತಿ ಹೇಗಿದ್ರು ಅದ ತರ ಬರಬೇಕು, ದಟ್ ಇಸ್ ಕಾಮನ್, ಹೌದಪ್ಪ ಅಂತ ಹೇಳ್ಬೋದು. ಬಟ್ ಆದರೆ ನಮಗೆ ಆ ಮಕ್ಕಳ ತಾತನ ಹೋಲಿಕೆ, ಮುತ್ತಾತನ ಹೋಲಿಕೆ, ಎಲ್ಲೋ ಒಂದು ಕಡೆ ದೊಡ್ಡಪ್ಪನ ಹೋಲಿಕೆ, ಚಿಕ್ಕಪ್ಪನ ಹೋಲಿಕೆ, ಇವೆಲ್ಲ ಆಲ್ ಕನೆಕ್ಟ್ಸ್ ವಿತ್ DNA. ಇದೇ ನಮ್ಮ ಋಷಿಮುನಿಗಳು ಕಂಡಿಡಿದು ಹೇಳಿರ್ತಕ್ಕಂಥ ಎಲ್ಲೋ ಲಿಂಕ್ ಇದೆ. ದೇರ್ ಇಸ್ ಸಮ್ ಲಿಂಕ್. ಫಾದರಿಂದ ಬರೋದು ಕಾಮನ್, ಆದ್ರೆ ತಾತನ ತರ ಕಾಣಿಸ್ತಾ ಇದ್ದಾನೆ, ಅಜ್ಜಿ ತರ ಕಾಣಿಸ್ತಾ ಇದ್ದಾನೆ, ಮುತ್ತಾತ ಹಿಂಗೆ ಇದ್ರು ಸೇಮ್, ಅವ್ರ ಫೋಟೋ ಎರಡು ಸೇಮ್ ಇದ್ದಾರೆ, ಏನೋ ಮುತ್ತಾತರಿಗೆ ಮತ್ತೆ ಹುಟ್ಟು ಬಂದ್ರೇನೋ ಅಂತ ಒಂದು ಫೀಲ್ ಭಾಸ ಆಗ್ತಕ್ಕಂಥದ್ದು ಬಹಳ ವಿಶೇಷ. ಸೊ ಇದನ್ನ ನಮ್ಮ ಹಿಂದೆ ಇರತಕ್ಕಂಥ ಹಿರಿಯರು, ಪೂರ್ವಿಕರು ಎಲ್ಲೋ ಕನೆಕ್ಷನ್ ಇದೆ. ಸೊ ಲೆಟ್ ಅಸ್ ದಿ ಹೆರಿಡಿಟರಿ ಬಿ ಹೆಲ್ತಿ ಅಂತ ಹೇಳಿ ನಮ್ಮ ಮಹಾಲಯ ಅಮಾವಾಸ್ಯೆ ದಿವಸ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಹಾಕಿ ಈ ಮಂತ್ರನ ವಿಶೇಷವಾಗಿ ಹೇಳ್ಕೊಳ್ಳೋದು ಒಳ್ಳೆಯದು. ಇದರಲ್ಲಿ ಬಹಳ ಸುಲಭವಾಗಿರ್ತಕ್ಕಂಥದ್ದು ಓಂ ಶ್ರೀಂ ಸರ್ವ ಪಿತೃ ದೋಷ. ನೋಡಿ, ಸರ್ವ ಎಲ್ಲಾ ಪಿತೃಗಳು ದೋಷ ನಿವಾರಣಾಯ ಕ್ಲೇಶಂ, ನಮ್ಮಲ್ಲಿರ್ತಕ್ಕಂಥ ಅಂದ್ರೆ ಪಿತೃಗಳ ನಡುವೆ ಅಥವಾ ನಮ್ದು ಪಿತೃಗಳ ನಡುವೆ ಕ್ಲೇಶಂ ಏನಾದ್ರು ಇದ್ರೆ, ಹನ ಅಂದ್ರೆ ಅದು ಶಮನ ಆಗಲಿ. ಹನ ಅಂತಂದ್ರೆ ಬರ್ಂಟ್, ಹನ ಅಂದ್ರೆ ಇಟ್ ಈಸ್ ಬರ್ಂಟ್ ಅಂತ. ನಾವು ಹೇಗೆ ಒಂದು ಮರದ ದಿಂಬೆ ತಗೊಂತೀವೋ ಅಥವಾ ಒಂದು ಕಡ್ಡಿ ತಗೊಂಡು ಬೆಂಕಿಲಿ ಸುಟ್ಟಾಕ್ತಿವೋ, ಹನ ಬರ್ಂಟ್. ಹಾಗೆ ಸುಖ ಶಾಂತಿಂ ದೇಹಿ ಸ್ವಾಹ. ಈ ಮಂತ್ರನ ಬುಧವಾರ ದಿವಸ ಮಧ್ಯಾಹ್ನ 12:10 ಆದ ನಂತರ ದಯವಿಟ್ಟು ಪಠಿಸಿ, ಖಂಡಿತ ಶುಭವಾಗುತ್ತೆ. 108 ಬಾರಿ ಸ್ಕ್ರೀನ್ ಮೇಲೆ ಬರ್ಕೊಳ್ಳಿ. ಇನ್ನು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಇರುತ್ತೆ, ಬರ್ಕೊಳ್ಳಿ. ಕೆಲವರೆಲ್ಲ ಫೋಟೋ ಹೊಡ್ಕೊಳ್ಳಿಲ್ಲ ಅಂದ್ರೆ ಈ ಮಂತ್ರ ಸರ್ವ ಪಿತೃದೋಷ ನಿವಾರಣೆ ಆಗುತ್ತೆ. ನೀವು ಪಿಂಡ ಪ್ರದಾನ ಮಾಡಲೇಬೇಕು, ತರ್ಪಣ ಮಾಡಲೇಬೇಕು ಅನ್ನೋದು ಇಂಪಾರ್ಟೆಂಟು. ಆದ್ರೆ ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ, ನನಗೆ ಪ್ರೊಸೀಜರ್ ಗೊತ್ತಿಲ್ಲ. ಆದ್ರೂ ಅಟ್ಲೀಸ್ಟ್ ನಿಮ್ಮ ಒಂದು ಜೀವನಕ್ಕೆ ಈ ಹೆರಿಡಿಟರಿ ಮತ್ತೆ DNA ಸ್ಟ್ರಾಂಗ್ ಆಗಿದ್ರೆ ನವಗ್ರಹಗಳ ಆಶೀರ್ವಾದಕ್ಕೂ ಸಿಗುತ್ತೆ, ರಾಹು ಕೇತುಗಳ ಅನೇಕ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಇಷ್ಟು ಮಾಲಯ ಅಮಾವಾಸ್ಯೆ ಒಂದು ಮಂತ್ರ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಚಾರ. ಹಾಗೆ ನಮ್ಮ ಅಕ್ಟೋಬರ್ 21ನೇ ತಾರೀಕು ನಮ್ಮ 104ನೇ ಕಾರ್ಯಾಗಾರ ಇರತಕ್ಕಂಥದ್ದು. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ 11ರಿಂದ 1, ಸಂಜೆ ಒಂದು ಬ್ಯಾಚ್ ಇರುತ್ತೆ 7 to 9. 15 days ಅಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀನಿ. ನಾನು ನ್ಯೂಮರಾಲಜಿಸ್ಟ್ ಅಲ್ಲ. ತುಂಬಾ ಜನ ನಾನು ಇಲ್ಲಿ ನಂಬರ್ಸ್ ತೋರಿಸ್ತಾ ಇದ್ರೆ ಸಂಖ್ಯಾಶಾಸ್ತ್ರ ಅವರ ಇಲ್ಲ ಸಂಖ್ಯಾಶಾಸ್ತ್ರ ಅಲ್ಲ. ಐ ಆಮ್ ಎ ಪ್ಯೂರ್ ಕ್ಲಿಯರ್ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಪ್ಯೂರ್ ಅಸ್ಟ್ರಾಲಜಿ, ಜ್ಯೋತಿಷ್ಯ ಶಾಸ್ತ್ರ, ನ್ಯೂಮರಾಲಜಿ ಅಲ್ಲ. ಆ ಜ್ಯೋತಿಷ್ಯ ಶಾಸ್ತ್ರ ನಾನು ಮನೆಗಳನ್ನ ಸಂಖ್ಯಾ ರೂಪದಲ್ಲಿ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ತಗೊಂಡ್ಬಂದು ನಂದೇ ಆಗಿರತಕ್ಕಂಥ ನಕ್ಷತ್ರ ನಾಡಿಯ ಆ್ಯಪ್ ಮಾಡಿಕೊಂಡು
ಕೆಲವು ಅನೇಕ ವಿಚಾರಗಳನ್ನು ಅಳವಡಿಸಿ ಬಂದಿರತಕ್ಕಂಥ ಆ್ಯಪು. ನಾನೇನು ಇವತ್ತು ಪ್ರತಿ ದಿವಸ ನಿಮಗೆ ಟಿ ವಿಲಿ ಡಿಸ್ಪ್ಲೇ ಮಾಡ್ತೀನಿ, ಅದ್ಯಾವುದೋ ಥರ್ಡ್ ಪಾರ್ಟಿ ಆ್ಯಪ್ ಅಲ್ಲ, ನಾನೇ ಖುದ್ದಾಗಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಜೊತೆ ಮಾತಾಡಿ API ಇಂದ ತಗೊಂಡು ಡಿಸೈನ್ ಮಾಡಿ, ಈ ಥರ ಡೇಟ್ ಆಫ್ ಬರ್ತ್ ಬಂದಾಗ, ಈ ಥರ ಕಾಂಬಿನೇಷನ್ ಬಂದಾಗ ಹೀಗೀಗೆ ಬರಬೇಕು, ಹೀಗೀಗೆ ಕಲರ್ ಕೋಡ್ ಅಂತ ಮಾಡಿ 2021 ಫೆಬ್ರವರಿಲಿ ಲಾಂಚ್ ಮಾಡಿದ್ದು. ಆದರೆ ಈ ಆ್ಯಪ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ದು 2019 ಕೊನೆಯಲ್ಲಿ. ಸೊ ಆಲ್ಮೋಸ್ಟ್ ಈಗ ಜರ್ನಿ ನೋಡ್ತಾ ಇದ್ರೆ 5 years ಆಯ್ತು ಇದನ್ನು ಡೆವಲಪ್ ಮಾಡೋಕ್ಕೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಬೈ ಡೀಪ್ ಸೀಕ್ರೆಟ್ಸ್ ಅಂತ ಒಂದು ಹೊಸ ತರ್ತಾ ಇದ್ದೀನಿ. ಪ್ರಾಬಲಿ ಏನಾದರೂ ಒಂದು 6 monthsಲ್ಲಿ ಡೀಪ್ ಸೀಕ್ರೆಟ್ಸ್ ಅಂತ ಬಂದಾಗ ವರ್ಲ್ಡ್ಸ್ ನಂಬರ್ 1 ಪ್ರೆಡಿಕ್ಟಿವ್ ಆ್ಯಪ್ ಇದಾಗಿರುತ್ತೆ. ಇದು ನನ್ನ ಗ್ಯಾರಂಟಿ. ಈ ರೀತಿಯ ಆ್ಯಪು ವರ್ಲ್ಡಲ್ಲೇ ಯಾವ ಆ್ಯಪು ವಿತ್ ಪ್ರೆಡಿಕ್ಟಿವ್, ವಿತ್ ಕಲರ್ ಕೋಡ್, ವಿತ್ ಇಂಟರ್ಪ್ರಿಟೇಷನ್ ಇರೋದಿಲ್ಲ. 2025ಗೆ ಕೊಡುಗೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಕಲ್ತಿರೋರು, ಗೊತ್ತಿರೋರು ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ಹೊಸದಾಗಿ ಬಂದವ್ರಿಗೆ ದಿಸ್ ಇಸ್ ಎ ಅಡ್ವಾನ್ಸ್ ಲೆವೆಲ್ ಆಫ್ ಅಸ್ಟ್ರಾಲಜಿ ವಿತ್ ಆಕ್ಯುರೇಟ್ ಪ್ರಿಡಿಕ್ಷನ್, ಹೈಯೆಸ್ಟ್ ಲೆವೆಲ್ ಆಫ್ ಪ್ರಿಡಿಕ್ಷನ್. ಇದೊಂದು ಡೀಪ್ ಸೀಕ್ರೆಟ್ಸ್ ನೀವು ನೋಡಿದ್ರೆ, ಈಗ ನಾನು ಅಪ್ಲೈ ಮಾಡಿ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಅದನ್ನು ತೋರಿಸೋದೆಲ್ಲ ನಾರ್ಮಲ್ ಆಗಿ ಕ್ಲಾಸಸ್ಸಲ್ಲಿ ಬರಲ್ಲ. ಸೊ ಟೆಸ್ಟ್ ಮಾಡಕ್ಕೆ ಹಾಕ್ಕೊಳ್ತಾ ಇರ್ತೀನಿ. ಕರೆಗಳನ್ನ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹೇಳಿ. ಬೈಯೋದಂತೂ ಕಾಮನ್, ಯಾಕಂದ್ರೆ ನಮ್ಗೆ ಆಗಲ್ಲ, ನಮ್ಗೆ ಬೈತೀವ್ರಿ, ನಮ್ಗೆ ಆಗಲ್ಲ ತಲೆನೋವು ನಮ್ಗೆ. ಹೇಳಿ. ಯಾಕಂದ್ರೆ ಈಗ ಬೈಬೇಕು ಅಂದ್ರೆ ಏನಕ್ಕೋಸ್ಕರ ಅಂತ ಗೊತ್ತಾದ್ಮೇಲೆ ಬೈತೀವಿ, ಏನಕ್ಕೂ ಗೊತ್ತಾಗಿದೆ ಯಾಕೆ ಬೈತೀವಿ. ಅಲ್ಲ, ಸತ್ತ ವ್ಯಕ್ತಿ ಜೀವ ಕೇಳ್ತಿರಲ್ಲ ಅಂತ. ಅದು ಅಣ್ಣಂದು, ನಾನು ಪ್ರೆಗ್ನೆಂಟ್ ಇದ್ದವ್ರೊಳಗೆ ತುಂಬಾ ಕನ್ವರ್ಸಿ ಸತ್ತಿದ. ನಾನು ಆ ಟೈಮಲ್ಲಿ ನನ್ನ ಗಂಡನ ಬಿಟ್ಟಿಲ್ಲ. ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಿಮ್ದು ಮಾತು. ಅಣ್ಣ ಸತ್ತಿದ್ದಾನೆ ನನ್ನನ್ನು ಕನ್ವರ್ಸ್ಕೊಂಡು. ಯಾವಾಗ? 21. ಅವ್ನು ಹುಟ್ಟಿದ ಡೇಟ್ ಆಫ್ ಬರ್ತ್ ಯಾಕೆ ಸತ್ತ ಅಂತ ಗೊತ್ತಾಗಬೇಕಿತ್ತು ಗುರುಗಳೇ. ಯಾಕೆ ಸತ್ತ ಅಂದ್ರೆ ಅದು ದಶಾ ಭುಕ್ತಿ ಅಂತರ್ಭುಕ್ತಿ ನೋಡ್ಬೇಕು. ಪ್ರಶ್ನಾಶಾಸ್ತ್ರ ಹಾಕಿ ನೋಡೋಣ. ಓಕೆ, 1 ರಿಂದ 249 ಒಂದು ಸಂಖ್ಯೆ ಹೇಳಿ. 223. ಏನಾಗ್ಬೇಕು ಇವರು? ನಮ್ಮ ಅಣ್ಣನೇ ಗುರುಗಳೇ. ನಿಮ್ಮ ಅಣ್ಣ? ಸ್ವಂತ ಅಣ್ಣ? ಸ್ವಂತ ಅಣ್ಣ. ಅಣ್ಣನಿಗೆ ನಾವು 11ನೇ ಕಸ್ಬ್ ನೋಡ್ತೀವಿ. 11ನೇ ಕಸ್ಬ್ ನಮಗೆ ಕಂಪ್ಲೀಟ್ ಸ್ವಲ್ಪ ಡೀಟೇಲ್ಸ್ನ ನಾವು ಸ್ಟಡಿ ಮಾಡಿ ಹೇಳಬೇಕು. 11th ಕಸ್ಬ್ ಇಸ್ ಫಾರ್ ದಿ ಫಾದರ್. ಅದ್ರಲ್ಲಿ ನಾವು ಹೆಲ್ತ್ ಅಂತ ಹಾಕೊಂಡು ನೋಡೋಣ ಏನು ಅಂತ. 4ನೇ ಮನೆ ಗುರುವಿನ ಕಾಂಬಿನೇಷನ್ ಬಂದಿದೆ. ಹಾಗೆ ಮಂಗಳನ ಕಾಂಬಿನೇಷನ್. ಇದು ಡೆತ್ ಕಾಂಬಿನೇಷನ್ ಈಸಿಯಾಗಿ ತೋರಿಸ್ತಾ ಇದೆ. ಇಟ್ ಇಸ್ ಪ್ಯೂರ್ಲಿ ಡೆತ್ ಅಂತ ಬರ್ತಾ ಇದೆ. ಹಾಗೆ ಕಾರಣ ತಿಳ್ಕೋಬೇಕು ಅಂತಂದ್ರೆ ಗುರುವಿನಿಂದ ಅದು ಟ್ರೀ ಆಗಿ ಮಂಗಳಂಗೆ ಹೋಗಿದೆ. ಮಂಗಳನಿಂದ ಗುರು. ಮಂಗಳ ಸ್ವಲ್ಪ ಸಿಟ್ಟಿನ ಪ್ಲಾನೆಟ್. ಸಿಟ್ಟು ಅರ್ಥ ಆಯ್ತಾ? ಕೋಪದ ಪ್ಲಾನೆಟ್. ಕೋಪಕ್ಕೆ ಇವರು ತುತ್ತಾಗಿದ್ದಾರೆ ಅಷ್ಟೇ. ಸೂಸೈಡ್ ಮಾಡ್ಕೊಂಡಿಲ್ಲ ಅವರು. ಕೋಪ ಬಂದಿದೆ ಅಷ್ಟೇ. ನಾನು ಕೋಪದ ಲೆವೆಲ್ ಹೇಳಿದ್ದೀನಿ. ಡೆತ್ ಹೇಗಾಯ್ತು? ನೀವು ಪೋಸ್ಟ್ ಮಾರ್ಟಮ್ ಅಲ್ಲಿ ಏನ್ ಬಂದಿದೆ? ಇಲ್ಲ ಗುರುಗಳೇ, ಆರೋಗ್ಯ ತಪ್ಪಿತ್ತು. ಅವ್ರಿಗೆ ಆಪರೇಷನ್ ಆಯ್ತು. ಅದಾದ್ಮೇಲೆ ಪಾಪ ಆಪರೇಷನ್ ಸಕ್ಸಸ್ ಆಗಿಲ್ಲ. ರೀ ಆಪರೇಷನ್ ಮಾಡಿಸ್ಬೇಕು ಅಂದಿದ್ರು. ನಾನು ಅಷ್ಟೊತ್ತಿ ಪ್ರೆಗ್ನೆಂಟ್ ಆದೆ ಅಂತ ಅಮ್ಮ ಅವ್ರು ನನ್ನ ನೆಟ್ಟು ಕೇರ್ ನೋಡ್ಕೊಳಕ್ ಆಗ್ತಿಲ್ಲ. ತುಂಬಾ ಕನ್ವರ್ಸಿದಾರೆ ಅಣ್ಣ. ಅದಕ್ಕೆ ಭಯ ಆಗಿ ತುಂಬಾ ಅಳು ಬರ್ತಾ ಇದೆ ಗುರುಗಳು ಇವಾಗ್ಲೂ ಕೂಡ. ಏನಕ್ಕೆ ನಿಮ್ಗೆ ಅಳು ಬರ್ತಾ ಇದೆ ಅಣ್ಣಂಗೆ? ಅಣ್ಣ ನೆನಪಿಸ್ಕೊಂಡು ಅವ್ರ ಹತ್ರ ಮಾತಾಡಕ್ಕಾಗ್ಲಿಲ್ವಲ್ಲ ಕೊನೆಗೂ ನಾನು ಅಂತ. ಅವ್ರು ಏನಕ್ಕೆ ತೀರೋದ್ರು? ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದಿರಾ? ಏನಕ್ಕೆ? ಆರ್ತು ಆಪರೇಷನ್ ಸೊಂಟದ ಹತ್ರ. ಆಯ್ತು. ಕೋಪ ಏನಕ್ಕೆ ಬರುತ್ತೆ ಇಲ್ಲಿ? ಮಾರ್ಸ್ ಅಂತಂದ್ರೆ ಅವ್ರಿಗೆ ಏನೂ ಆಗಿಲ್ವಲ್ಲ. ನಿಮಗೆ ಯಾವ ತರ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗ್ತಲ್ಲ. ಈಗ ನಿಮ್ ವ್ಯೂ ಅಲ್ಲಿ ನೀವು ನೋಡ್ತೀರಾ, ನಾವು ಅಸ್ಟ್ರಾಲಜಿಕಲ್ ವ್ಯೂ ಅಲ್ಲಿ ನೋಡ್ತೀನಿ. ನಾನು ಹೆಂಗೆ ಎರಡನ್ನು ಕೋರಿಲೇಟ್ ಮಾಡೋದು? ಆಯ್ತು, ಇವಾಗ ಏನ್ ಪ್ರಶ್ನೆ ಬೇಕು ಹೇಳಿ? 4 ಎಂಡ್ ಆಫ್ ಡೆತ್ ಅಂತ ಬಂದಿದೆ. 4th ಹೌಸ್ ಇಸ್ ದಿ ಹೌಸ್ ಆಫ್ ಡೆತ್. ಇವಾಗ ಏನ್ ಬೇಕು ಹೇಳಿ ಅಷ್ಟೇ. ಯಾಕಂದ್ರೆ ನನ್ನ ಇಂಟರ್ಪ್ರಿಟೇಷನ್ ಅಂತ ಕರೆಕ್ಟ್ ಆಗಿರುತ್ತೆ, ನಿಮಗೆ ಅದು ಕೋರಿಲೇಟ್ ಮಾಡಕ್ ಆಗಲ್ಲ. ಸಾರಿ, ಹೇಳಿ. ಅದೇ ಗುರುಗಳೇ, ನೀವು ತಂದೆನೇ ಮಾಡ್ಬೇಕಲ್ಲ ಕರ್ಮಗಳನ್ನ ಮಣ್ಣಂಗೆ. ಯಾರು ಹೇಳಿದ್ದು? ನಮ್ಮಪ್ಪ ಎಲ್ಲ ಗುರುಗಳೇ ಹೆಣ್ಣು ಮಕ್ಕಳು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಯಾವನು ಹೇಳಿದ್ದು? ಯಾವನು ಚಪ್ಪಲಿ ತಗೊಂಡಾಕಿ. ಅವ್ರೇನೇನ್ ದೇವರುಗಳಲ್ಲ. ಎಷ್ಟೋ ಜನ ಗಂಡು ಮಕ್ಕಳೇ ಹುಟ್ಟಲ್ಲ, ಅವ್ರೇನಮ್ಮ ಮಾಡ್ಬೇಕು? ಇದಕ್ಕೆ ನೀವು ಆನ್ಸರ್ ಮಾಡಿ ಫಸ್ಟ್. ಇದಕ್ಕೆ ಇವಾಗ ಬಯಸ್ಕತ್ತೀರಾ? ಪಕ್ಕಾ ಬಯಸ್ಕತ್ತೀರಾ? ತಂದೆ ತಾಯಿಗೆ ಬರೀ ಹೆಣ್ಣು ಮಕ್ಳು ಹುಟ್ಟಿದ್ರೆ ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಅವ್ನು ಯಾವನ್ ಹೇಳಿದವನವನು ಹುಚ್ಚ ನನ್ ಮಗ. ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇರೋದೇ ಇಂಥವ್ರಿಂದ. ಅದಕ್ಕೆ ಕಾಂಪೌಂಡರ್ ಅಂತ ಹೆಸರಿಟ್ಟಿದ್ದೀನಿ. ಅಂಥವ್ರಿಗೆ ನೀವು ಸಹಾಯ ಮಾಡಿ ಹಿಂದೂ ಧರ್ಮ ಹಾಳಾಗಕ್ಕೆ ನೀವು ಒಬ್ರು ಸೇರ್ಕೊಂಡಿದ್ದೀರಾ. ದೂರ ಹೋಗಿದ್ದಾರೆ ಅಷ್ಟೇ. ಇಲ್ಲ ಅವರು ಮೇಡಮ್, ಇವಾಗ ಆತರ ತಂದೆ ಇಲ್ಲ ಅಂತೀರಾ.
ತೀರೋಗಿದ್ರೆ ಮಾತ್ರ ಯೋಚನೆ ಮಾಡಿ. ತೀರೋಗಿಲ್ಲ ಅಂದ್ರೆ ಯಾಕೆ ನೀವು ತಲೆ ಕೆಡ್ಸ್ಕೊತಾ ಇದ್ದೀರಾ? ಅವ್ರು ನಮ್ಮ ಜೊತೆ ಇಲ್ವಲ್ಲ ಗುರುಗಳೇ, ಸಂಪರ್ಕನೇ ಇಲ್ವಲ್ಲ, ಹಾಗಾಗಿ. ಸಂಪರ್ಕ ಇಲ್ಲ ಅಂತಂದ್ರೆ ಏನ್ ತರ್ಪಣ ಬಿಡ್ಬೇಕಾ? ತರ್ಪಣ ಅಲ್ಲ, ನಾವು ಲಿಂಗಾಯತರು. ಲಿಂಗಾಯತರಾಗಿ ಯಾರ್ದಾರು ಆಗ್ಲಿ ಏನ್ ಶ್ರಾದ್ದ ಮಾಡ್ಬೇಕು? ಏನ್ ಮಾತಾಡ್ತೀರಿ? ಏನ್ ಕ್ವಶನ್ ನೀನ್ ಏನಂತ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಒಂದ್ ಕಡೆ ಅಣ್ಣ ಒಬ್ಬನೇ ಇರೋದು, ತಂದೆ ಕಾರ್ಯ ಮಾಡ ತಂದೆದ ಅಂತ ಹೇಳ್ತೀರಾ, ತಂದೆ ಇದ್ರೆ ದೂರ ಹೋಗಿದೆ ಅಂತ. ಈಗ ಏನ್ ಹೇಳ್ಬೇಕು ನಿಮ್ದು? ನೀವು ಸ್ವಲ್ಪ ಸೀಮಿತವಾಗಿದ್ದೀರಾ ಬುದ್ಧಿಲಿ? ಸಮಾಧಿ ಕಟ್ಟಿಸ್ಬೇಕು ನಾವು ವರ್ಷದೊಳಗೆ. ಸಮಾಧಿ ಹಾ ಕಟ್ಸಿ. ಅದು ಹೊಲದಲ್ಲೇ ಅಲ್ವಾ ಹಾಕ್ಸಿರೋದು, ಕಟ್ಟಿಸ್ಬೇಕು. ನಮ್ ಕಡೆ ಕಟ್ಸಲ್ಲ, ಕಟ್ಟಿಸ್ಬೇಕು ಬೇಡ ಅಂತ ಕೇಳಿದ್ರು. ಯಾರು ನಿಮ್ಮ ಅಣ್ಣಂದ? ಹಾ. ಯಾರು ಕಟ್ಟಿಸ್ಬೇಕು ಅಂತ ಇಂಟ್ರೆಸ್ಟ್ ಇರೋದು? ನಾನು 12 ಕಟ್ಸಕ್ಕಾಗಲ್ಲ. ಜನ ಬಿಡಲ್ಲ ಕಟ್ಸಕ್ಕೆ. ಅಲ್ಲಿರೋ ಯಾರ್ದು ಹೆಸರಲ್ಲಿ ಜಮೀನ್ ಇದೆಯೋ ನಿಮ್ದು ಅವ್ರದ್ದೇನೋ ಕಟ್ಸಕ್ ಬಿಡಲ್ಲ. ಯಾಕಂದ್ರೆ 4ನೇ ಮನೆ ಇಸ್ ದಿ ಹೌಸ್. ಯಾವುದೇ ಮನೆ ಪರ್ಮನೆಂಟ್ ಮನೆ. 12 ಬಂದ್ರೆ ಆಗಲ್ಲ. ಎಳ್ಳು ದಾನ ಮಾಡಿ ಟ್ರೈ ಮಾಡಿ. 12 ಬಂದಾಗ ಆಗಲ್ಲ. ಫ್ರೂಟಲ್ಲಿ ಬಂದಿಲ್ಲ. ಒಳ್ಳೇದಾಗ್ಲಿ. ಸ್ವಲ್ಪ ಕರೆಕ್ಟ್ ಆಗಿ ಯೋಚನೆ ಮಾಡಿ ಏನ್ ಮಾತಾಡ್ತಾ ಇದೀರ ಅಂತ. ನಮಗೆ ಕನ್ಫ್ಯೂಸ್ ಮಾಡ್ಬಿಡಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ನನ್ನ ಅಕ್ಟೋಬರ್ದಲ್ಲಿ ಎಕ್ಸಾಮ್ ಇದೆ ರೀ, ಅದು ರಿಸಲ್ಟ್ ನವೆಂಬರ್ ಬರ್ತೈತಿ. ಸ್ವಲ್ಪ ಹೇಳ್ಬೇಕಿತ್ರಿ ಗುರುಜಿ. ಏನ್ ಎಕ್ಸಾಮು? KPSC ಇಂದ ಗೌರ್ಮೆಂಟ್ ಜಾಬ್ ರೀ. KPSC ಇಂದ ಗೌರ್ಮೆಂಟ್ ಜಾಬಾ? ಹಾ ರೀ, ವಿಲೇಜ್ ಅಕೌಂಟ್ರ ಎಕ್ಸಾಮ್ ಇದೆ ರೀ. ಹಾ ಸರಿ. 1 to 2 ನಂಬರ್ ಹೇಳಿ. 44 ಸರ್. 44 ರೀ. ಕಾಂಪಿಟೇಟಿವ್ ಎಕ್ಸಾಮ್ ಅದು? ಹೌದ್ರಿ. ಸ್ವಲ್ಪದ್ರಲ್ಲಿ ಹೋಗುತ್ತೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ರೆಟ್ರೋಗ್ರೇಡ್ ಬಂದ್ಬಿಡ್ತು. ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಓದಿದ್ದೀರಾ. ರೆಟ್ರೋಗ್ರೇಡ್ ಬಂದ್ರೆ ಸ್ವಲ್ಪದಲ್ಲಿ ಹೊಟ್ಟೋಗುತ್ತೆ. 1-2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಅಲ್ಲಿ ಹೊಟ್ಟೋಗುತ್ತೆ. 1 to 5 ವೆರಿ ಡಿಫಿಕಲ್ಟ್. ಇದು ರಿಸಲ್ಟ್. ಇದಕ್ಕೆ ಪರಿಹಾರ ಕಷ್ಟ ನಾನು ಕೊಡೋದು. ಇಲ್ಲಿ ರಿಸಲ್ಟ್ ಓನ್ಲಿ ನಾನು ಹೇಳಕ್ ಸಾಧ್ಯ. ಅದಕ್ಕೆ ಪರಿಹಾರ ಅಂದ್ರೆ ನಾನು ದೇವರಾಗಬೇಕಾಗತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ. ಹಾ ಹೇಳಿ, ಜೋರಾಗಿ ಹೇಳಿ. ಹಲೋ ಹೇಳಿ, ಕೇಳಿಸ್ತಾ ಇದೆ. ನಾನು ಕೊಡಗಿನಿಂದ ಮಾತಾಡ್ತಾ, ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕು. ಜಾತಕ ನೋಡ್ಬೇಕಾ ಅಥವಾ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ಲಾ? ಹೇಳ್ತೀನಿ. ಹೇಳಿ. 4th May ಓಕೆ. 1965. ಟೈಮ್ ಹೇಳಿ ಬೇಗ. ಊರು ಹೇಳಿ. ಟೈಮ್ 3:55 ಈವ್ನಿಂಗ್. ಕೊಡಗು, ವಿರಾಜಪೇಟ್. ಓಕೆ. ನಿಮ್ದು ವೃಷಭ ರಾಶಿ ಬರ್ತಾ ಇದೆ. ವೃಷಭ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ 2ನೇ ಪಾದ. ಸದ್ಯಕ್ಕೆ ಈಗ ನಡೀತಾ ಇರತಕ್ಕಂತ ದಶ 2022 ಆದ್ಮೇಲೆ ಬುಧ ದಶೆ ನಡೀತಾ ಇದೆ. ಬುಧನಲ್ಲಿ ನಿಮಗೆ ಬಂದಿರತಕ್ಕಂತ ಕಾಂಬಿನೇಷನ್ ಅಲ್ಲಿ ಹೆಲ್ತ್, ಏಜ್ ಫ್ಯಾಕ್ಟರ್ ಇಂದ ಹೆಲ್ತ್, ನರ್ವಸ್ ಪ್ರಾಬ್ಲಮ್ ಇರತಕ್ಕಂಥದ್ದು, ಅಥವಾ 9 ರೆಟ್ರೋಗ್ರೇಡ್ ಆಗಿರ್ತಕ್ಕಂಥ ರಾಹು, ಇನ್ಫೆಕ್ಷನ್ಸ್, ಇವೆರಡರಲ್ಲಿ ಮತ್ತೆ ರಾಹು ಕೂತಿರ್ತಕ್ಕಂಥ ಜಾಗ ನೋಡೋಣ. ಇಲ್ಲಿಂದ 7, 8, 9 ವೃಷಭದಲ್ಲಿ ಕೂತಿದೆ. ಕನ್ಯಾ ಲಗ್ನದಿಂದ ಅಲ್ಲಿ ರಾಹು ಈಗ 9th ಹೌಸ್ ಅಲ್ಲಿ ಇದೆ. ಓಕೆ. ನಿಮ್ಮ ಹಾರೋಸ್ಕೋಪ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದೆ. ನೀವು ಆರೋಗ್ಯ ಅಂತ ಹೇಳ್ತಾ ಇದ್ರಿ. ಏನ್ ಸಮಸ್ಯೆ ಆಗಿದೆ? ಅದೇ ನಂಗೆ ಆಂಜಿಯೋಪ್ಲಾಸ್ಟಿ ಆಗಿದೆ ಸರ್, 2 years ಬ್ಯಾಕ್. 2 years ಬ್ಯಾಕ್. ಓಕೆ. ಐ ಹ್ಯಾವ್ ಟು ಗೋ ಬಿಹೈಂಡ್. ಓಕೆ. ಈಗ ಚೆನ್ನಾಗಿದೆ ಅಂತ ಬರ್ತಾ ಇದೆಯಲ್ಲ ಸರ್? ಈಗ ನಾರ್ಮಲ್ ಆಗಿದೆ, ಚೆನ್ನಾಗಿದೆ ಅಂತ ಬರ್ತಾ ಇದೆಯಲ್ಲ. ಮತ್ತೆ ಇದು ಈಗ ಸರ್ಜರಿ, ಇದು ಅಂಬ್ಲಿಕಲ್ ಅರಿನಿಯಾ ಮತ್ತೆ ಇದು ಬ್ಲಾಡರ್ ಸ್ಟೋನ್ ಇದೆ, ಅದು ಸರ್ಜರಿ ಮಾಡ್ಬೇಕು ಅಂತ ಲಾಸ್ಟ್ ಇಯರ್ ಹೇಳಿದ್ದಾರೆ. ಏಜ್ ರಿಲೇಟೆಡ್ ಅಲ್ಲಿ ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಒಂದ್ ಮಾತು ಹೇಳ್ತೀನಿ ನೋಡಿ, ನೀವ್ ಏನ್ ಬೇಕಾದ್ರೂ ಆಪರೇಷನ್ ಅನ್ನೋದು ನಮ್ಗೆ ಕೆಳಗಡೆ ಇರ್ತಕ್ಕಂಥ 8th ಹೌಸ್ ಅದೆಲ್ಲ ಸ್ವಲ್ಪ ಚಿಕ್ಕದಾಗಿ ತೋರಿಸುತ್ತೆ. ಮೇಜರ್ ಪ್ರಾಬ್ಲಮ್ ಇಲ್ಲ. 7th ಹೌಸ್ ಇಸ್ ವೆರಿ ಗುಡ್ ಫಾರ್ ಯು. ಅರ್ಥ ಆಯ್ತಾ? 9th ಹೌಸ್ ಇಸ್ ವೆರಿ ಗುಡ್. ಮೇಜರ್ ಪ್ರಾಬ್ಲಮ್ ಇಲ್ಲ, ಆಲ್ ಮೈನರ್. ಅದೆಲ್ಲ ಸ್ವಲ್ಪ ಇವಾಗೆಲ್ಲ ಕೀ ಹೋಲ್ ಸರ್ಜರಿ ಮಾಡ್ಬಿಟ್ಟು ಮಾಡ್ತಾರೆ. ಗನ್ ಶಾಟ್ಸ್ ಅಲ್ಲೆಲ್ಲ ಕಿಡ್ನಿ ಸ್ಟೋನ್ಸ್, ಅದು ಏನ್ ಸ್ಟೋನ್ಸ್, ಬ್ಲಾಡರ್ ಸ್ಟೋನ್ಸ್ ಎಲ್ಲ ಹೊಡಿತಾರೆ. ನಥಿಂಗ್ ಟು ವರಿ.
ಇಲ್ಲಿ ನಕ್ಷತ್ರದಲ್ಲಿ 7, 1, 10 ಕಾಂಬಿನೇಷನ್ ಇರ್ತಕ್ಕಂಥದ್ದು ಬುಧನಲ್ಲೇ ಆಗಿರೋದ್ರಿಂದ ಸ್ವಲ್ಪ ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ನಾರ್ಮಲ್ ಆಗಿರುತ್ತೆ. ಅದು ಟ್ರಾನ್ಸಿಟ್ ಅಲ್ಲಿ ಏನಾದ್ರು ನಮಗೆ ಎಫೆಕ್ಟ್ ಕೊಟ್ಟಿದ್ದಾಗ ಸ್ವಲ್ಪ ಮೈಲ್ಡ್ ಆಪರೇಷನ್. ಜೀವಕ್ಕೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ದಟ್ ಈಸ್ ಮೈ ಇದು. ಒಂದು 8 ಮುಖದ ರುದ್ರಾಕ್ಷಿ ಹಾಕಿ ಡೆಫಿನೆಟ್ಲಿ. ಕೆಲವೊಂದ್ಸತಿ ಏನಾಗುತ್ತೆ, ಹೆಲ್ತ್ ಪ್ರಾಬ್ಲಮ್ಮು ಸ್ವಲ್ಪ ಮೈನರ್ ಆಗಿ ಕೆಳಗಡೆ ಇರ್ತಕ್ಕಂಥ ಅಂಡರ್ಗ್ರೌಂಡ್ ಅಲ್ಲಿ ಬರುತ್ತೆ, ಅಥವಾ ಗೋಚಾರದಲ್ಲಿ ನಮ್ಮ ಸಮಸ್ಯೆ ಬರುತ್ತೆ. ಅದು ಲೈಫ್ ಥ್ರೆಟ್ನಿಂಗ್ ಅಂತ ಬಂದಾಗ 8ನೇ ಮನೆ 12ನೇ ಮನೆ ಬರುತ್ತೆ. ಅದು ಹೋಗೋದೇ ಇಲ್ಲ ಇನ್ನು ಅಷ್ಟೇ ಅಂತ. ಮೈನರ್ ಆಪರೇಷನ್ಸ್, 1 ಡೇ ಇರೋದು, ಡಿಸ್ಚಾರ್ಜ್. ತಲೆ ಕೆಡಿಸ್ಕೋಬಾರ್ದು. ಇಟ್ ಹ್ಯಾಪನ್ಸ್. 8th ಹೌಸ್ ಬಂದಾಗ, 6th ಹೌಸ್, 12th ಹೌಸ್ ಬಂದಾಗ ವಿ ಕಾಂಟ್ ಹೆಲ್ಪ್. ಯಾಕಂದ್ರೆ ಹಿಂದಿನ ದಶದಲ್ಲಿ ಏನಾದ್ರು ಸ್ವಲ್ಪ ಆದಾಗ ಆಂಜಿಯೋಪ್ಲಾಸ್ಟ್ ಅದೆಲ್ಲ ಮಾಡ್ತಕ್ಕಂಥದ್ದು ಹಿಂದಿನ ದಶಾಭುಕ್ತಿಗಳು ನೋಡಬೇಕು. ಸೊ ಒಳ್ಳೇದಾಗ್ಲಿ. ಈ ತರದ ಕಾನ್ಫಿಡೆನ್ಸ್ ಸಿಗುತ್ತೆ ನಮಗೆ. ಇಂಥದ್ದೆಲ್ಲ ಇದ್ದಾಗ ವಿಲ್ ಹ್ಯಾವ್ ಕಾನ್ಫಿಡೆನ್ಸ್, ನಥಿಂಗ್ ಟು ವರಿ ಅಂತ ಹೇಳ್ಬೋದು ನಾವು. ಸೊ ಅಕ್ಟೋಬರ್ 21ನೇ ತಾರೀಕು ಜಾಯಿನ್ ಆಗಿ ಕ್ಲಾಸಸ್ಗೆ. ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೌ ಟು ಮ್ಯಾನೋವರ್ ಅವರ್ ಪ್ರಾಬ್ಲಮ್. ಸರ್ವೇ ಜನ ಸುಖಿನೋ ಭವಂತು.